ಗದ್ದಿಗೌಡರ್ ಲೀಡ್ 13,000, ಕಾರಜೋಳರ ಲೀಡ್ 43,000ದಿಂದ 27,000ಕ್ಕೆ ಕುಸಿದಿದೆ. ಸೋಮಣ್ಣ ಲೀಡ್ ಕನ್ಸಾಲಿಡೇಟ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ತುಕಾರಾಂ 78,000 ಮತಗಳ ಅಂತರದಿಂದ ಲೀಡ್ನಲ್ಲಿದ್ದಾರೆ. ಸುನೀಲ್ ಬೋಸ್ 1,02,637 ಮತಗಳ ಅಂತರದಿಂದ ಲೀಡ್ನಲ್ಲಿದ್ದಾರೆ. 241 ಸ್ಥಾನದಲ್ಲಿ ಮಾತ್ರ ಬಿಜೆಪಿ ಲೀಡ್ನಲ್ಲಿದೆ. 10 ವರ್ಷದ ಹಿಂದೆ ಭಾರತದ ರಾಜಕಾರಣದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷ 246 ತೆಗೆದುಕೊಳ್ಳುತ್ತೆ ಅಂದರೆ ಅದೊಂದು ಭಾರೀ ಸಾಧನೆ ಅನ್ನುವ ರೀತಿಯಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ನರೇಂದ್ರ ಮೋದಿ 2 ಬಾರಿ ಸ್ಪಷ್ಟ ಬಹುಮತವನ್ನು ಬಿಜೆಪಿಗೆ ತಂದುಕೊಟ್ಟ ನಂತರ ಈಗ 246 ಕಳಪೆ ಸಾಧನೆಯಾಗಿ ಬದಲಾಗ್ತಿದೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ನಂಬರ್ಸ್ಗಳನ್ನು ನೋಡುವ ರೀತಿ ವಿ ಆಲ್ವೇಸ್ ಕಂಪೇರ್ ವಿತ್ ಪ್ರೀವಿಯಸ್ ರಿಸಲ್ಟ್ಸ್. ಸ್ಥಾನಗಳ ಸಂಖ್ಯೆ ಬಿಜೆಪಿದು ಕಡಿಮೆ ಆಗ್ತಾ ಇದೆ. ಸುನೀಲ್ ಬೋಸ್ 1,02,637 ಮತಗಳ ಅಂತರ. INDIA ಒಕ್ಕೂಟ 220. ಮಂಜುನಾಥ್ ಅವರ ಮನೆಯಲ್ಲಿ ಸಂಭ್ರಮಾಚರಣೆ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಅವರನ್ನ ಸೋಲಿಸಲಿರುವ ಸಾಧ್ಯತೆಗಳು ಸ್ಪಷ್ಟ ಇದೆ. 1,33,000 ಮತಗಳ ಅಂತರದ ಲೀಡ್ನಲ್ಲಿದ್ದಾರೆ. ಆಗಲೇ ಸಂಭ್ರಮಾಚರಣೆ ಆರಂಭಗೊಂಡಿದೆ. ನನಗನ್ಸುತ್ತೆ ಇವತ್ತು ಸಂಜೆಯವರೆಗೆ ಇದೇ ಟ್ರೆಂಡ್ ಮುಂದುವರೆದ್ರೆ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರರನ್ನು ದಿಲ್ಲಿಗೆ ಕರೆಸ್ಕೊಳ್ಳುತ್ತೆ. ಎಸ್, ಬೇರೆ ಬೇರೆ ರಾಜ್ಯದಿಂದ ಎರಡು 2008ರಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಫಲಿತಾಂಶದ ನಂತರ ಯಾವ ಚಿತ್ರಣ ಇತ್ತೋ ಆ ಚಿತ್ರಣ ರಾಷ್ಟ್ರೀಯ ರಾಜಕಾರಣದಲ್ಲಿ ಇವತ್ತು ಮಧ್ಯಾಹ್ನದ ನಂತರ ಕಂಡು ಬಂದರೂ ಆಶ್ಚರ್ಯ ಇಲ್ಲ. ರೀವರ್ಕಿಂಗ್ ಆಫ್ ಪಾರ್ಟೀಸ್, ಅಲಯನ್ಸಸ್ ಎಲ್ಲವೂ ಆಗುತ್ತೆ. ತಿರುವನಂತಪುರಂದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಮುನ್ನಡೆ. ಇಂಡಿಯಾ ಒಕ್ಕೂಟ 227 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. 241 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಕೊನೆ ಹಂತದ ಮತ ಎಣಿಕೆ ಮಾತ್ರ ಬಾಕಿ. ರಾಜೀವ್ ಚಂದ್ರಶೇಖರ್ ಕೊನೆ ಹಂತದ ಮತ ಎಣಿಕೆ ಬಾಕಿ ಇರುವಾಗ 14,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಶಶಿ ಥರೂರ್ ವಿರುದ್ಧ 2009, 14, 19ರಲ್ಲಿ ಶಶಿ ಥರೂರ್ ತಿರುವನಂತಪುರಂದಿಂದ ಗೆದ್ದಿದ್ರು. ಈ ಬಾರಿ ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಕೊನೆಯ ಹಂತದ ಮತ ಎಣಿಕೆ ಬಾಕಿ ಇರುವಾಗ 14,000 ಮತಗಳ ಅಂತರದಿಂದ ಮುಂದಿದ್ದಾರೆ. ಕೇರಳದಲ್ಲಿ ಇಲ್ಲಿಯವರೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಖಾತೆ ತೆರೆದಿಲ್ಲ. ಈ ಬಾರಿ ಖಾತೆ ತೆರೆಯುತ್ತಾ ರಾಜೀವ್ ಚಂದ್ರಶೇಖರ್ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಗೆಲುವನ್ನು ತಂದುಕೊಡ್ತಾರ? ಫೈನಲ್ ರೌಂಡ್ ಆಫ್ ಕೌಂಟಿಂಗ್ ಈಸ್ ಪೆಂಡಿಂಗ್. ತುಮಕೂರಿನಲ್ಲಿ ಗೆಲುವಿನತ್ತ ಬಿಜೆಪಿಯ ಸೋಮಣ್ಣ. ಇದೇ 1 ವರ್ಷದ ಹಿಂದೆ ಸೋಮಣ್ಣ ಗೆಲುವು ಘೋಷಣೆ ಆಗೋದೊಂದೇ ಬಾಕಿ. ಅಂದ್ರೆ ನಂಬರ್ ಆಫ್ ರೌಂಡ್ಸ್ ಅನ್ನು ನೋಡಿದ್ರೆ ಘೋಷಣೆ ಆಗೋದೊಂದೇ ಬಾಕಿ. 1,00,000ಕ್ಕೂ ಹೆಚ್ಚು ಮತಗಳ ಅಂತರ, ಎಕ್ಸಾಕ್ಟ್ ಲೀಡ್ ಸಿಗಬೇಕು. ತುಮಕೂರಿನ ಮೊದಲ ರಿಸಲ್ಟ್ ಬಂದಿದೆ. ಕರ್ನಾಟಕದಲ್ಲಿ ಮೊದಲ ರಿಸಲ್ಟ್ ತುಮಕೂರಿನಿಂದ. ಸೋಮಣ್ಣ ಗೆಲುವು ಇನ್ನು ಬರೋದಕ್ಕೆ ಶುರುವಾಗುತ್ತೆ. ನಂಬರ್ಸ್, ಗೆಲುವಿನ ಸಂಖ್ಯೆಗಳು ಬರೋದಕ್ಕೆ ಶುರುವಾಗ್ತವೆ. ಇದೇ ಟ್ರೆಂಡ್ ಮುಂದುವರೆದ್ರೆ ಕೇಂದ್ರದಲ್ಲಿ ಬಿಜೆಪಿಗೆ ಸುಮಾರು 32ರಿಂದ 35 ಸ್ಥಾನಗಳು ಮೆಜಾರಿಟಿ ಕಡಿಮೆ ಆಗುತ್ತೆ. ಆ ಸ್ಥಾನಗಳು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಳಿ ಇವೆ.
ನಿತೀಶ್ ಕುಮಾರ್ 15, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಂಬರ್ಸ್ 16 ಮತ್ತು 14. ಚಂದ್ರಬಾಬು ನಾಯ್ಡು 16ರಲ್ಲಿ ಮುನ್ನಡೆಯಲ್ಲಿದ್ರೆ ನಿತೀಶ್ ಕುಮಾರ್ 14ರಲ್ಲಿ. ಅಂದ್ರೆ 30 ಕ್ಷೇತ್ರ. JDS 2. ದೇ ಕ್ಯಾನ್ ಡಿಕ್ಟೇಟ್ ದ ಟರ್ಮ್ಸ್. INDA ಮೈತ್ರಿಕೂಟದಿಂದ ಅವರಿಗೆ ಆಹ್ವಾನ ಹೋಗಬಹುದು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಬನ್ನಿ ಅಂತ. ಹೇಗೆ ದೇವೇಗೌಡರಿಗೆ ಆಯ್ಕೆ ಗುಜ್ರಾಲರಿಗೆ ಒಲಿದಿತ್ತೋ ಹುದ್ದೆ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ಲಕ್ ಖುಲಾಯಿಸಿದ್ರು ಆಶ್ಚರ್ಯ ಇಲ್ಲ, ಇಷ್ಟು ಬೇಗ ಶರ ಬರೆಯೋದಿಲ್ಲ. ಆದರೆ ನಂಬರ್ಸ್ಗಳನ್ನು ನೋಡಿದಾಗ ಭಾರತದ ರಾಜಕಾರಣ ಬದಲಾಗುವ ಸಾಧ್ಯತೆಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಸ್ಟಿಲ್ BJP is 240, 32 ಸಮಾಜವಾದಿ ಪಕ್ಷ 28, ತೃಣಮೂಲ ಕಾಂಗ್ರೆಸ್, DMK 21, ಕಾಂಗ್ರೆಸ್ 96ರಲ್ಲಿದೆ. ಎಷ್ಟು ರಿಸಲ್ಟ್ಸ್ಗಳು ಅನೌನ್ಸ್ ಆಗಿವೆ? ಇನ್ನೂ ಅನೌನ್ಸ್ ಆಗಿಲ್ಲ. ಕರ್ನಾಟಕದಲ್ಲಿ 16 BJP, 2 JDS, 10 ಕಾಂಗ್ರೆಸ್. DK ಶಿವಕುಮಾರ್ ಮೊನ್ನೆ ಅಷ್ಟೇ ಹೇಳಿದ್ರು, ಏನೇ ಆದರೂ ನಾವು ಡಬಲ್ ಡಿಜಿಟ್ಗೆ ತಲುಪ್ತೀವಿ ಅಂತ. 10ರಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಆದರೆ DK ಸುರೇಶ್ 1,30,000 ಮತಗಳ ಅಂತರದಿಂದ ಹಿಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.